ಕಿತ್ಕೊಳ್ತಿದ್ದಾನೆ. ಏನಾಯ್ತೆ? ಏನೋ ಬೆಗ್ಗರ್, ಊಟ ತಿನ್ಸಕ್ ಬಂದ್ರೆ ಹಿಂಗ ಮಾಡೋದು. ಇಡಿಯಟ್ ನಿನ್ನ. ಕಿತ್ಕೊಂಡಿದ್ದೆ, ಬಿಡು ಚಿ ವಾಸನೆ. ಏ ಗಿವ್ ಮಿ ದಟ್. ನೋ ತಗೋ. ಏನ್ ಮಚ್ಚ, ಲಾಸ್ಟ್ ಡೇಟಿಂಗ್ ಹೇಗ್ ನಡೀತು? ಓಕೆ ಮಗ. ಬಾಯ್ ಗೈಸ್, ಕಮ್ ಫಾಸ್ಟ್ ಯಾ. ಇವ್ರು ಯಾರು ಫಾಸ್ಟೇ ಇಲ್ಲ. ಬಾಯ್ Bye. ಬಾಯ್ ಗೈಸ್. ಬಾಯ್. ಬಾರೆ ಟೈಮ್ ಏ ಆಯ್ತು. ಶೀಲಾ ಹುಷಾರು. ಯಾ ಶೀಲಾ ಹುಷಾರು. ಥೂ ಇಡಿಯಟ್ಸ್, ಪದೇ ಪದೇ ಶೀಲಾ ಹುಷಾರ್ ಅನ್ಬೇಡ್ರೋ, ಅದು ಬೇರೆನೆ ಅರ್ಥ ಕೊಡುತ್ತೆ. ಸಾರಿ ಗರ್ಲ್ಸ್, ನಿಮ್ ಜೊತೆ ಬರಕ್ಕಾಗಲ್ಲ. ಸಾರಿ. ಇಟ್ಸ್ ಓಕೆ, ಇವನಿದಾನಲ್ಲ. ಏ ಅವನಲ್ಲ, ಅವಳು. ಚಿ ಓರ್ಕಿ. ಮಗ. ಏನೇ ಇದು, ಫೇಸ್ಬುಕ್ ಅಲ್ಲಿ ಒಂದು ಲೈಕ್ಸ್ ಇಲ್ಲ, ಕಮೆಂಟ್ಸ್ ಇಲ್ಲ. ಛೇ, ಫೋಟೋ ಅಲ್ಲಿ ಕಂಟೆಂಟ್ ಇರ್ಬೇಕು ಕಣೆ. ಏ ಸ್ಟಾಪ್ ಯಾಕೆ? ಒಂದ್ ನಿಮಿಷ ಇಳಿರೆ. ಟೈಮ್ ಆಯ್ತು. ಏಯ್ ಯಾಕೆ ಇಲ್ಲಿಲ್ದೆ? ಏಯ್ ಇಡ್ಕೊ ಬಾಟಲ್. ಗಿವ್ ಮಿ ದಟ್ ಬಿರಿಯಾನಿ ಪ್ಯಾಕೆಟ್. ಏ ಗಿವ್ ದಾ. ಯಾಕೆ ಬಿರಿಯಾನಿ ಪ್ಯಾಕೆಟ್? ವಿಷಯ ಏನಂದ್ರೆ ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಒಂದು ಒಳ್ಳೆ ಕಂಟೆಂಟ್ ಸಿಕ್ಕಿದೆ. ತಗೋ. ಬೆಕ್ಕರ್ ಹತ್ರ ಹೋಗಿ ಬಿರಿಯಾನಿ ತಿನ್ಸ್ತೀನಿ, ನೀನ್ ಹೋಗಿ ಪಟ ಅಂತ ಫೋಟೋಸ್ ತೆಗಿ. ಇದಕ್ಕೆ 1000 ಲೈಕ್ಸ್ 300 ಕಮೆಂಟ್ಸ್ ಪಕ್ಕ. ಓಕೆನಾ? ಓಕೆ ತಗೋ. ಕ್ಯಾಮ್ರಾಡಿನ ಬೇಗ ಕಿತ್ಕೊಳ್ತಿದ್ದಾನೆ. ಏನಾಯ್ತೆ? ಏನೋ ಬೆಗ್ಗರ್, ಊಟ ತಿನ್ಸಕ್ ಬಂದ್ರೆ ಹಿಂಗ ಮಾಡೋದು. ಇಡಿಯಟ್ ನಿನ್ನ. ಕಿತ್ಕೊಂಡಿದ್ದೆ, ಬಿಡು. ಇಟ್ಸ್ ಜಸ್ಟ್ ಅ ಸ್ಮಾಲ್ ಇಂಜುರಿ. ಮನುಷ್ಯನ ಹಲ್ಲಲ್ವಾ, ತುಂಬಾ ಡೇಂಜರಸ್. ಅದಕ್ಕೆ ಇಷ್ಟೆಲ್ಲ ಟೆಸ್ಟ್ಗಳು. ಸ್ವಲ್ಪ ಮಿಸ್ ಆಗಿದ್ರೆ ಮಿಸ್ ಆಗೋಗ್ತಿತ್ತು. ಏನು 1/4 kg ಮಾಂಸ? ಸಾರಿ ಸರ್. ಹಾಲ್ ಮಾರ್ಕ್ ಜ್ಯುವೆಲ್ರಿ ಹಾಕೊಂಡ್ ಓಡಾಡೋ ಹೆಣ್ಮಕ್ಳು ಹಲ್ ಮಾರ್ಕ್ ಮಾಡ್ಕೊಂಡ್ ಬಂದಿದ್ದೀರಲ್ಲ, ಯಾರು ಈ ರೇಂಜ್ ಕಚ್ಚಿದ್ದು? ಡಾಕ್ಟರ್, ಅವ್ರ ಫೋಟೋ ತೆಗ್ದಿದೀವಿ ನೋಡಿ. ಗಂಡ್ಸ್ ಮಾಡೋ ಕೆಲ್ಸನೇ ಮಾಡಿದ್ಯಾ? ಥ್ಯಾಂಕ್ ಯು. ಇವನ ಡಾಕ್ಟರ್, ಇವ್ ನಿಮ್ಗೆ ಗೊತ್ತಾ? 4 ತಿಂಗಳ ಹಿಂದೆ ನಾನೇ ಇವನಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದೆ. ತಲೆಗ್ ಬಲವಾದ ಏಟು ಬಿದ್ದು ಅವನ್ ಸೆರಿಬ್ರೆಲಮ್ ಪೆಟ್ಟು ಬಿದ್ದು ಕೋಮಾಗ್ ಹೋಗೋ ಸ್ಟೇಜಲ್ಲಿ ಇದ್ದ. ಸ್ಕ್ಯಾನ್ ಮಾಡಿದಾಗ ಗೊತ್ತಾಯ್ತು ಅವನ್ ಮೆಮೊರಿ ಕರಪ್ಟ್ ಆಗಿದೆ ಅಂತ. ಅಂದ್ರೆ ಡಾಕ್ಟರ್, ಈಗ ಹುಟ್ಟಿದ ಮಗುಗೂ ಇವನ್ಗೂ ಯಾವ ವ್ಯತ್ಯಾಸನೂ ಇಲ್ಲ. ಈ ಸಬ್ಜೆಕ್ಟ್ ಒಂದು ಪ್ಲೇನ್ ವೈಟ್ ಶೀಟ್ ಇದ್ದ ಹಾಗೆ. ನೀವ್ ಹೇಳೋ ಪ್ರಕಾರ ಆ ಕಸದ್ ತೊಟ್ಟಿ ಹತ್ರನೇ ಅವನ್ ಜೀವನ ನಡೀತಾ ಇದೆ ಅನ್ಸುತ್ತೆ. ಸಾಧ್ಯವಾದ್ರೆ ಅವನನ್ನ ಆದಷ್ಟು ಬೇಗ ಮೆಂಟಲ್ ಹಾಸ್ಪಿಟಲ್ಗೆ ಸೇರಿಸಿ. ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು ಡಾಕ್ಟರ್. ವೆಲ್ಕಮ್. ಬರ್ತೀವಿ. ಬಾರೆ ಅಮ್ಮ. ಹುಷಾರು. ಸ್ಲೋ. ಮೆತ್ತಿಗೆ. ಶೀಲಾ ಹುಷಾರಮ್ಮ. ಬರ. ಏಯ್ ಬಂದ್ರು, ಬೇಗ ಕಸ ಹತ್ರ. ಈ ಹಬ್ಬಗಳು ಬಂದ್ಬಿಟ್ರೆ ಕೆರ್ಕಳಕ್ಕೂ ಪುರ್ಸತ್ತಿರಲ್ಲ. ಗಾಡಿ ಹತ್ತು ಗುರು. ನನ್ ಮಗ ಅಲ್ಲೇ ಇದೆ, ಇನ್ನೂ ಹೋಗೇ ಇಲ್ಲ. ಯಾಕೋ ಅವನ್ಯಾವನೋ ಹುಚ್ಚಂಗೆ ಎದ್ರಕೊಂಡು ನಾನ್ ಗಾಡಿ ಎತ್ಬೇಕಾ? ಹೋಗ್ ಕಸ ಹತ್ರ. ಗುರು, ಅವನ್ನ ಕೆಳ್ಕೋದು ಒಂದೇ, ತಿರುಪತಿ ಎಕ್ಸ್ಪ್ರೆಸ್ಗೆ ತಲೆ ಕೊಡೋದು ಒಂದೇ. ಅವನು ಹುಚ್ಚನೇ ಇರ್ಬೋದು, ಆದ್ರೆ ಹುಚ್ಚಿನ ರೂಪದಲ್ಲಿರೋ ಮಚ್ಚು. ಅವನ್ ಕಣ್ಣು ವಜ್ರ, ಅವನ್ ಕೈ ಕಬ್ಬಣ. ಒಟ್ಟಾರೆ ಅವನು ದೇಹ ಅಲ್ಲ, ಲೋಹ. ನನ್ನ ನೆಂಚಿ ತಾಳಿ ಗಟ್ಟಿ ಇರ್ಬೇಕು. ನಿಮ್ಗೆ ಅಯ್ಯೋ, ಅವ್ನ್ ಸವಾಸನ ಬೇಡ, ನಡೀರ ಮುಡಿ ಹೋಗೋಣ.
ಕೊಡೋ ನಂಗು. ಏ ಹೋಗಲು ನನ್ಗೆ ಸಾಲಲ್ಲ. ನಿಂತ್ಕೊಳ್ರು ಅಲ್ಲಿಗೆ ಹೋಗ್ಬೇಡ. ಯಾಕೆ? ಅವ್ನ್ ಸಮಸ್ಯೆಗೆ ಹೋದ್ರೆ ಏನಾಗುತ್ತೆ ಅಂತ ನಿಮ್ಗೆ ಇನ್ನೂ ಗೊತ್ತಿಲ್ಲ. ಏನ್ ಭಯನಾ? ಏನ್ ಓಡಿತಾನ ಇಲ್ಲ ಸಾಯಿಸ್ತಾನ? ಏ ಗೋಲ್ಡು ನೋಡು ಎಷ್ಟು ಜನ ಇದ್ವಿ, ಯಾಕ ಭಯ? ಹೋಗಲು ಲೇ ನಿಂಗ್ ಮೀಟ್ ಇದ್ರೆ ಅವ್ನ್ ಪಕ್ಕದ ಕವರ್ ಮುಟ್ಟ ನೋಡೋಣ. ಹೋಗಲು ಬೇಜನ್ ತಿಂತವ್ ನಿನಗ್ ಬೇಕಾ? ಎಷ್ಟು ಕಡಕ್ಕಲ್ಲ ನಾನು. Don't worry. Take it. 1, 2, 3, 4, 5. Finish. Get out. Amma. Taye. ತಗೊಳಕ ಅಕ್ಕ ದುಡ್ಡು ಬಾವನ ಹತ್ರ ತಗೊಳ್ಳೋ. ಕಂಡಿದ್ದು ತಪ್ಪಾಗೋಯ್ತು. ತರಕಾರಿ ನನ್ ತರಕಾರಿ ತಗೊಳಕ್ ಜನ ಮಾಡ್ತಾರೆ ಯಾರತ್ತರೆ. ಸ್ವಚ್ಛ ಸ್ವಾದ ಶಕ್ತಿ ಎಲ್ಲ ಅಡಗಿದೆ ನಮ್ ತರಕಾರಿಲಿ. ಯಾಕೆಂದ್ರೆ ಅದು ನಮ್ಮೂರ್ ತರಕಾರಿ. ಅಕ್ಕ ಬಾಕ ಇಲ್ಲೇ. ನಮಸ್ಕಾರ ಅಣ್ಣ. ಬಡ್ಡಿ ಮಗನೇ, ಸಾಲ ತಗೊಂಡು 3 ತಿಂಗಳಾಯ್ತು. ಎಲ್ಲೋ ಕಿತ್ತಾಕಕ್ ಹೋಗಿದ್ದೆ? ಅಣ್ಣ ಅದು ನನ್ನ ಎರಡನೇ ಹೆಂಡತಿ ಡಿಲ್ಲರ್ಗೆ ಹೋಗಿದ್ದೆ ಅಣ್ಣ.
ಎರಡನೇ ಹೆಂಡತಿ ಡೆಲಿವರಿಗೆ ಹೋಗ್ಬಿಟ್ರು, ಸಾಲದ ಮೇಲೆ ಸಾಲ ಮಾಡ್ಬಿಟ್ಟು ಮಕ್ಳ ಮೇಲೆ ಮಕ್ಳು ಮಾಡಕ್ ಮೊದಲನೇ ಹೆಂಡತಿ ಡೆಲಿವರಿಗೆ ತೋಡಿದ್ದು ಸಾಲನ ಇನ್ನೂ ತೀರ್ಸಿಲ್ಲ, ಆಗ್ಲಿ ಎರಡನೇ ಹೆಂಡತಿಗೆ ಮಕ್ಳು ಮಾಡಕ್ ಹೋಗ್ಬಿಟ್ರ. ಸಾಲದ ಮೇಲೆ ಸಾಲ ಮಾಡಿ ಬಡ್ಡಿ ಮೇಲೆ ಬಡ್ಡಿ ಬೆಳೆಸಿ ಡೆಲಿವರಿ ಮೇಲೆ ಡೆಲಿವರಿ ಮಾಡಿ ಏನ್ ವೇಸ್ಟ್ ಪಾಪ್ಯುಲೇಷನ್ ಜಾಸ್ತಿ ಮಾಡ್ಬೇಕು ಅಂತ ನನ್ ಮಗನೇ.